ಇವತ್ತೇನು ಸ್ಪೆಷಲು? ಸುಮ್ಮನೆ ಬೆನ್ನ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಮಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ನನಗೆ ಸ್ವಲ್ಪ ವಾಚಿಂಗ್ ಟೈಮ್ನ ಅವಶ್ಯಕತೆ ತುಂಬ ಜಾಸ್ತಿ ಇರೋದ್ರಿಂದ ಪ್ಲೀಸ್ ನನ್ನ ವೀಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಆಗ್ದಂಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಬನ್ನಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದಿದ್ದೀನಿ. ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಜೊತೆಗೆ ದೋಸೆ ಮಾಡೋಣ ಅಂತ ಹೇಳಿ ಕುಂಬಳಕಾಯಿ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಾನು ನಿಮ್ಗೇನು ಶೇರ್ ಮಾಡ್ತಾ ಇಲ್ಲ, ಈಗಾಗಲೇ ಒಂದು ಸಲ ಶೇರ್ ಮಾಡಿದ್ದೀನಿ, ಬಟ್ ಇದು ನಾನು ಫುಲ್ ಕಂಪ್ಲೀಟಾಗಿ ನಾನು ಶೇರ್ ಮಾಡೋದಕ್ಕಾಗಲಿಲ್ಲ. ಇಲ್ಲ, ತಿಂಡಿ ಮಾಡ್ತಾ ಇದ್ದಂಗೆ ನನ್ನ ಮಗ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದಿತ್ತು, ಅದನ್ನೆಲ್ಲ ಕೂಡ ಒರೆಸಿ ಜೋಡಿಸ್ಕೊತಾ ಇದ್ದೆ. ರಾತ್ರಿ ತೊಳೆದಿದ್ದ ಪಾತ್ರೆ ಜೋಡಿಸಿರಲಿಲ್ಲ, ಅದು ಅವನ ಕೆಲಸ, ಅದು ಕಂಪಲ್ಸರಿಯಾಗಿ ಅವನೇ ಮಾಡಬೇಕು ಮನೇಲಿದ್ದರೆ. ಸೊ ಹಾಗಾಗಿ ಅವನೇ ಪಾತ್ರೆ ಎಲ್ಲ ಒರೆಸಿ ಜೋಡಿಸಿದ್ದಾನೆ. ನಾನು ಹೀಗೆ ಪಕ್ಕದಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕುಂಬಳಕಾಯಿ ಪಲ್ಯಕ್ಕೆ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು, ಹಾಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಕುಂಬಳಕಾಯಿ ಹಾಕಿ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಏನು ನೀರು ಎಲ್ಲ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಪ್ಲೇಟ್ ಮುಚ್ಚಿದ್ರೆ ಆ ಸ್ಟೀಮಲ್ಲೇ ಹಬೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದು ಇನ್ನು ಸ್ವಲ್ಪ ಬೇಯಬೇಕಿದೆ, ಒಂದು 80% ಬೆಂದಿದೆ ಅಂತಂದಾಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತೆ ಮುಚ್ಚಿ ಬೇಯಿಸಬೇಕಾಗತ್ತೆ. ನಂತರ ಹಾಗೆ ಅದಕ್ಕೆ ಅದು ಕಂಪ್ಲೀಟಾಗಿ ಬೆಂದ ನಂತರ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ದೋಸೆ ಜೊತೆಗೆ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕುಂಬಳಕಾಯಿ ಸೀಸನಲ್ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈಗ ಸೀಸನಲ್ ಕುಂಬಳಕಾಯಿ, ಅವರೆಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಸೀಸನಲ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಈಗ ವಿಂಟರ್ ಸೀಸನಲ್ಲಿ ಇವೆಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಸೊ ಈ ಸೀಸನಲ್ಲಿ ಸಿಗುವಂತಹ ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತು ಸೊಪ್ಪು ತರಕಾರಿಗಳನ್ನೆಲ್ಲ ಜಾಸ್ತಿ ತಿನ್ನಬೇಕಾಗತ್ತೆ. ಸೀಸನಲ್ಲಿ ಯಾವ್ದು ಸಿಗುತ್ತೆ ಅದು ತಿಂದರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನಿವತ್ತು ಕುಂಬಳಕಾಯಿ ಇತ್ತು ಅಂತ ಹೇಳಿ ಅದ್ರದ್ದು ಪಲ್ಯ ಮಾಡಿ ದೋಸೆ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಪಲ್ಯನೂ ಕೂಡ. ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪ್ರತಿ ಸಲ ನಾನು ಮಾಡಬೇಕಾದ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಅಥವಾ ಹಾಲು ಸಾಗು ಅಥವಾ ಏನಾದರೂ ಬೇರೆ ಥರ ಚಟ್ನಿಗಳು ಆ ಥರದ್ದು ಮಾಡ್ತಾಯಿದ್ದೆ. ಕುಂಬಳಕಾಯಿ ಪಲ್ಯ ಅಂದರೆ ಅದು ಈ ಸೀಸನಲ್ಲಿ ಈಗ ಒಂದು ಸ್ವಲ್ಪ ಒಂದು 3-4 ತಿಂಗಳು ಸಿಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಕುಂಬಳಕಾಯಿ ಪಲ್ಯನ ನಾನು ಮಾಡೋವಂಥದ್ದು. ನಾವು ದುಡ್ಡು ಕೊಟ್ಟು ಯಾವಾಗಲೂ ಕುಂಬಳಕಾಯಿ ತೊಗೊಂಬರೋದಿಲ್ಲ. ಊರಲ್ಲಿ ಬೆಳೆದಿರ್ಬೋದು ಅಥವಾ ಎಲ್ಲಾದರೂ ಆಗಲಿ ಊರಲ್ಲಿ ಅಥವಾ ನಮ್ಮ ನಾದಿನಿ ಮನೇಲಾಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು ಯಾರಾದರೂ ಕೊಡ್ತಾ ಇರ್ತಾರೆ ಕುಂಬಳಕಾಯಿನ. ಸೊ ಹಾಗಾಗಿ ಆ ಕುಂಬಳಕಾಯಿನೇ ಉಪಯೋಗಿಸ್ಕೊಂಡು ನಾನು ಏನಾದರೂ ಪಲ್ಯನ ಅಥವಾ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಡುಗೆಗಳನ್ನ ಮಾಡ್ಕೊತೀನಿ. ಇವತ್ತು ಊರಿಂದ ಕಳಿಸಿದ್ರು ಮತ್ತು ನಾಗೇಶ್ವರ್ ಫ್ರೆಂಡು ಕೂಡ ಕೊಟ್ಟಿದ್ದರು. ಸೊ ಅದೆಲ್ಲ ಇದ್ದಿದ್ದರಿಂದ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ದೋಸೆನ ಮಾಡ್ತಾ ಇರುವಂಥದ್ದು. ಅದು ಸ್ವಲ್ಪ ಸ್ವೀಟ್ ಅಂತ ಅನಿಸುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿ ಮಾಡೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದರೆ ಶುಗರ್ ಪೇಷಂಟ್ಗಳು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಇದನ್ನು. ಇಲ್ಲಿ ದೋಸೆ ಹಾಕೋತಾನೆ, ಮಗನಿಗೆ ದೋಸೆ ಹಾಕ್ಕೊಟ್ಟೆ, ಅವ್ನು ತಿಂತಿದ್ದಾನೆ. ಅದ್ರ ಜೊತೆಗೆ ಅವ್ನ ಬಾಕ್ಸ್ಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಅವ್ನ ಬಾಕ್ಸ್ಗೆ ನನಗೆ ದೋಸೆ ಹಾಕ್ಕೊಂಡೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಇವತ್ತು ಸ್ವಲ್ಪ ಬೇಗ ಹೋಗಿದ್ದರಿಂದ ಅವ್ರ ಬಾಕ್ಸ್ ಏನು ಇರಲಿಲ್ಲ ಇವತ್ತು ಮಗಂದು ಒಬ್ಬಂದೇ ಬಾಕ್ಸ್ ಇದ್ದು. ಸೊ ಹಾಗಾಗಿ ಅವ್ನ ಬಾಕ್ಸ್ನೂ ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ದೋಸೆನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಕೂಡ ತಿನ್ಬಿಡೋಣ, ಒಂದೇ ಸಲ ತಿಂದ್ಬಿಟ್ಟು ಅವೆಲ್ಲ ಕ್ಲೀನ್ ಮಾಡೋಣ ಒಟ್ಕೆನ ಅಂತ ಹೇಳಿ ದೋಸೆನ ಹಾಕ್ಕೊತಾ ಇದ್ದೀನಿ. ಬೇಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಕೆಲಸನ ಬೇಗ ಮುಗಿಸ್ಕೊತಾ ಇದ್ದೀನಿ.
ನಂತರ ಇದು ಈವ್ನಿಂಗ್ ಹಸ್ಬೆಂಡ್ ಬಂದು ಬಜ್ಜಿ ಮಾಡಿಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಬಜ್ಜಿಗೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊತೀನಿ ನಾನು. ಬಜ್ಜಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಬಟ್ ಇವತ್ತು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬಜ್ಜಿ ಮಿಕ್ಸ್ನ ರೆಡಿ ಮಾಡಿಕೊಂಡು ಬಜ್ಜಿ ಮಾಡೋಣ ಅಂತ ಹೇಳಿ ಇವತ್ತು ಬಜ್ಜಿ ಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿಂದ ಅರ್ಧ kg ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡಷ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಚ್ಚ ಖಾರದ ಪುಡಿನ ನೀವು ಸೇರಿಸ್ಕೋಬೋದು. ನಾನಿಲ್ಲಿ 4 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗುತ್ತೆ ಈ ಬಜ್ಜಿ, ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ರುಚಿಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 4 ರಿಂದ 5 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಉಪಯೋಗಿಸ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಜೀರಾ ಪೌಡರ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜೀರಾ ಪೌಡರ್ ಒಂದು 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ದೊಡ್ಡ ಸ್ಪೂನಲ್ಲಿ ಟೇಬಲ್ ಸ್ಪೂನ್ ಥರದ್ರಲ್ಲಿ ಒಂದು 2 ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಮಸಾಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಈ ರೀತಿ ಬಜ್ಜಿ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾವಾಗ ಪಟ ಅಂತ ಎಷ್ಟೊಂದು ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ನೀವು ಬಜ್ಜಿನ ಮಾಡ್ಬೋದು. ಯಾವ ಥರ ವೆಜಿಟೇಬಲ್ಸ್ ಇದೆ ನಿಮ್ಮ ಮನೇಲಿ, ಪಟಾಟ ಇದ್ದರೆ ಕ್ಯಾಪ್ಸಿಕಮ್ಮು ಅಥವಾ ಈ ಥರ ಬಜ್ಜಿ ಮೆಣಸಿನ್ಕಾಯಿ ಅಥವಾ ಹೀರೆಕಾಯಿ ಮತ್ತು ಮೊಟ್ಟೆ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ನೀವು ಬಜ್ಜಿನ ಮಾಡ್ಕೊಬೋದು. ಮತ್ತು ಬೆಂಡೆಕಾಯಿ ಉಪಯೋಗಿಸ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಫ್ರೈ ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಬಜ್ಜಿ ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಅಥವಾ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಈ ಥರ ತುಂಬಿಸಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ನಮಗೆ ಬಜ್ಜಿ ಬೇಕು ಅಂದಾಗ ಮಳೆ ಬರ್ತಾ ಇರುತ್ತೆ. ಇವಾಗಂತೂ ವಾತಾವರಣ ನೋಡ್ತಾ ಇದ್ದೀರಾ, ಒಂದೊಂದು ದಿವಸ ಒಂದೊಂದು ಥರ ವಾತಾವರಣ ಇರುತ್ತೆ. ಬಿಸಿಲಿರೋದೇ ಕಡಿಮೆ, ಒಂದು 2 ದಿವಸ ಬಿಸಿಲಿದ್ರೆ ಇನ್ನು 2 ದಿವಸ ಮೋಡ ಮುಸ್ಕಿದಂತಹ ವಾತಾವರಣ ಅನಿಸ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಸೊ ಆಗ ಈ ಥರ ಬಜ್ಜಿ ಮಿಕ್ಸ್ ಇದ್ದರೆ ಪಟಾಪಟ್ ಅಂತ ನಾವು ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಬೋದು. ಸೊ ಹಾಗಾಗಿ ಈ ಥರ ಬಜ್ಜಿ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಬೋದು. ನೋಡಿ, ಇವಾಗ ಬಜ್ಜಿ ಮಿಕ್ಸ್ ರೆಡಿ ಆಗಿದೆ. ಈ ಬಜ್ಜಿ ಮಿಕ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಬಜ್ಜಿ ಮಾಡೋದು ಅಂತ ಕೂಡ ಇವಾಗ ನೋಡ್ಕೊಂಬರೋಣ. ನೋಡಿ, ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಒಂದು 2 ದೊಡ್ಡ ಸ್ಪೂನಲ್ಲಿ ಅನ್ನ ಎಲ್ಲ ಸರ್ವ್ ಮಾಡ್ತೀವಲ್ಲ ಅಂಥ ಸ್ಪೂನ್ಗಳಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಬಜ್ಜಿ ಮಿಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಇದು ಪ್ಯೂರ್ಲಿ ಆಪ್ಷನಲ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕಿದ್ದಾಗೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದ್ರು ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಸೇರಿಸ್ಕೊಬೋದು, ಇಲ್ಲ ಅಂದರೆ ಬೇಕಾಗಿಲ್ಲ. ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಜ್ಜಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇಷ್ಟೇ. ಈ ಥರ ಬಜ್ಜಿ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಟಾಪಟ್ ಅಂತ ಬಜ್ಜಿನ ಮಾಡ್ಕೊಳ್ಳೋದಕ್ಕೆ ಎಷ್ಟು ಈಸಿ ಆಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲನೂ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ನಾವೇನು ಹಾಕೋ ಅಂಥ ಅವಶ್ಯಕತೆನೂ ಇರೋದಿಲ್ಲ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪ್ಯೂರ್ಲಿ ಆಪ್ಷನಲ್ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ನಾನು ಬಜ್ಜಿ ಹಿಟ್ಟನ್ನ ಕಲಿಸ್ಕೊಂಡೆ. ಅಷ್ಟರಲ್ಲಿ ರೆಡಿಯಾಗಿದೆ. ನೋಡಿ, ಮೆಣಸಿನ್ಕಾಯಿನೂ ಕೂಡ ಉದ್ದುದ್ದಕ್ಕೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಈ ಬಜ್ಜಿ ಹಿಟ್ಟಲ್ಲಿ ಹದ್ದಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಈ ಚಳಿಗಾಲದಲ್ಲಿ ಅಥವಾ ಮಳೆ ಬರ್ತಿರೋವಂಥ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಈ ಥರ ಮೆಣಸಿನ್ಕಾಯಿ ಬಜ್ಜಿ ಕೊಟ್ಟರೆ ಎಷ್ಟು ಇಷ್ಟಪಡ್ತಾರೆ ಅಲ್ವಾ ಎಲ್ಲರೂ. ನಮ್ಮ ಕಡೆ ಅಂತೂ ಈ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಬಟ್ ನನಗಷ್ಟೊಂದು ಇಷ್ಟ ಇಲ್ಲ ಮೆಣಸಿನ್ಕಾಯಲ್ಲಿ ಮಾಡುವಂತಹ ಬಜ್ಜಿ. ಇದನ್ನು ಪ್ಯಾರಿಸ್ ಕ್ಯಾಪ್ಸಿಕಮ್ ಅಂತ ಅಂತಾರೆ, ಮತ್ತು ಬಜ್ಜಿ ಮೆಣಸಿನ್ಕಾಯಿ ಅಂತಲೂ ಕೂಡ ಕರೀತಾರೆ. ಇದ್ರ ಬಜ್ಜಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ನನಗೆ ಈರುಳ್ಳಿಯಿಂದ ಮಾಡುವಂಥದ್ದು ಅಥವಾ ಹೀರೆಕಾಯಿ ಈ ಥರದ್ರಿಂದ ಮಾಡುವಂಥ ಬಜ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ಅಥವಾ ಆಲೂಗೆಡ್ಡೆ ಇದನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಬಜ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ನಾನು ಬಜ್ಜಿ ನೋಡಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಂತಹ ಮೆಣಸಿನ್ಕಾಯಿ ಏನಿತ್ತು, ಸೊ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಸ್ಬೆಂಡ್ಗೆ ಈ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ಖಾರ ಇರಬಾರ್ದು ಅವ್ರಿಗೆ. ಒಳಗಡೆ ಇರುವಂತಹ ಬೀಜ ತೆಗೆದುಬಿಟ್ರೆ ಖಾರ ಇರೋದಿಲ್ಲ. ನಾನು ಬೀಜ ಏನು ತೆಗೆದಿರಲಿಲ್ಲ, ಅಷ್ಟೊಂದು ತುಂಬ ಏನು ಖಾರ ಇಲ್ಲ ಅಂತ ಅನ್ನಿಸ್ತು ನನಗೆ ಎಳೆ ಮೆಣಸಿನ್ಕಾಯಿ. ಸೊ ಹಾಗಾಗಿ ಹಾಗೇ ನಾನು ಅದ್ದಿ ಎಣ್ಣೆಲಿ ಕರ್ಕೊಂಡಿದ್ದೀನಿ. ಇದೆಲ್ಲ ಒಂದು ಹದ ಬರೋವರೆಗೂ ಗೊತ್ತಾಗುತ್ತಲ್ವ. ಸೊ 2 ಸೈಡು ಕೂಡ ಬೇಯಿಸ್ಕೊಂಡ್ರೆ ಬಜ್ಜಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಮೆಣಸಿನ್ಕಾಯಿ ಬಜ್ಜಿ ಅಲ್ಲದೆ ಈರುಳ್ಳಿನೂ ಕೂಡ ರೌಂಡಾಗಿ ಸ್ಲೈಸ್ ಮಾಡಿಕೊಂಡು ಈ ಹಿಟ್ಟು ಜೊತೆಗೆ ಹದ್ದಿ ಬೇಯಿಸ್ಕೊಂಡಿದ್ದೆ. ಈರುಳ್ಳಿ ಬಜ್ಜಿ ಕೂಡ ಅಷ್ಟಕ್ಕೆ ರೆಡಿ ಆಗಿಬಿಡುತ್ತೆ. ಮೊಟ್ಟೆನ ಬೇಯಿಸಿ ಅದನ್ನು ಹೋಳುಗಳಾಗಿ ಮಾಡಿ ಅದನ್ನು ಈ ಹಿಟ್ಟಲ್ಲಿ ಅದ್ದಿ ಹಾಕಿದ್ರೆ ಮೊಟ್ಟೆ ಬೋಂಡ ರೆಡಿ ಆಗುತ್ತೆ.
ಮತ್ತು ಬೆಂಡೆಕಾಯಿನೂ ಅಷ್ಟೇ, ಬೆಂಡೆಕಾಯಿಗೆ ಸಣ್ಣ ಸಣ್ಣಗೆ ನಾವು ಅದನ್ನು ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಈ ಮಿಕ್ಸ್ ಏನಿದೆ ಬಜ್ಜಿ ಮಿಕ್ಸು ಇದನ್ನು ಉದುರಿಸ್ಕೊಂಡು ಸ್ವಲ್ಪ ನೀರು ಚಿಮ್ಕಿಸ್ಕೋಬೋದು, ಅಥವಾ ಅದರಲ್ಲಿರುವಂತಹ ಲೋಳೆ ಅಂಶದಿಂದನೇ ಅದನ್ನು ಕಲಸಿ ಉದುರಾಗಿ ಬಿಟ್ಟರೆ ಅದು ಒಂಥರ ಪಕೋಡ ಥರ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಆ ಥರನೂ ಕೂಡ ಮಾಡ್ಕೋಬೋದು. ಈ ರೀತಿ ಎಲ್ಲ ಬಜ್ಜಿಗಳನ್ನೂ ಕೂಡ ಕರೆದುಕೊಂಡೆ ನಾನು. ಅದ್ರ ಜೊತೆಗೆ ನಾನು ಈರುಳ್ಳಿ ಬಜ್ಜಿನೂ ಕೂಡ ಮಾಡಿಕೊಂಡೆ. ನಾನು ಆವಾಗಲೇ ಹೇಳ್ದಂಗೆ ಈರುಳ್ಳಿನ ರೌಂಡಾಗಿ ಸ್ಲೈಸ್ ಮಾಡಿ ಇದೇ ಹಿಟ್ಟಲ್ಲಿ ಹದ್ದಿ ಕರೆದ ಈರುಳ್ಳಿ ಬಜ್ಜಿನೂ ಕೂಡ ರೆಡಿ ಆಗುತ್ತೆ. ನನಗೆ ಈರುಳ್ಳಿ ಬಜ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿ ಬಜ್ಜಿ ತಿಂದಿರೋದ್ರಿಂದ ನನಗೋಸ್ಕರ ನಾನು ಈರುಳ್ಳಿ ಬಜ್ಜಿನ ಮಾಡಿಕೊಂಡೆ. ಈ ರೀತಿ ಎಲ್ಲ ಬಜ್ಜಿನೂ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ನಮ್ಗೆ ಟೈಮ್ ಇದ್ದಂಥ ಟೈಮಲ್ಲಿ ಈ ಥರ ಬಜ್ಜಿ ಮಿಕ್ಸ್ ಮಾಡ್ಕೊಬಿಟ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಬಜ್ಜಿ. ಕಷ್ಟ ಕೂಡ ಅನಿಸಲ್ಲ. ಮತ್ತು ಕೇಳಿದ ತಕ್ಷಣ ಮನೇಲಿ ಯಾರು ಕಾಫಿ ಮಾಡ್ಕೊಳ್ಳೋ ಟೈಮಲ್ಲಿ, ಕಾಫಿ ಅಥವಾ ಟೀ ಮಾಡೋ ಟೈಮಲ್ಲಿ ಬಜ್ಜಿನ ರೆಡಿ ಮಾಡ್ಬೋದು. ಈ ಥರ ನಾನು ಬಜ್ಜಿನ ಮಾಡಿಕೊಂಡು ಸಂಜೆ ಕಾಫಿಗೆ ನಾನು ಇದನ್ನು ಸರ್ವ್ ಮಾಡಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬ ಇಷ್ಟ, ತುಂಬ ಕ್ರಿಸ್ಪಿಯಾಗುತ್ತೆ. ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೇನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗಿ ಬರಲಾ. ಬಾಯ್.